ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ನಾನು ತಾಳಗುಪ್ಪ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ಟ್ರೈನ್ ಒಳಗೆ ಹೋಗೋಣ. ಎ ಸಿ ಕೋಚನ್ನು ಬುಕ್ ಮಾಡಿದ್ದೀನಿ. ಕತ್ಲ ಇಲ್ಲಿ ಕಾಣಿಸಲ್ಲ. ಬನ್ನಿ ಒಳಗಡೆ ಹೋಗೋಣ. ಫುಲ್ ಅಲ್ಟ್ರಾ ವೈಡಲ್ಲೇ ರೆಕಾರ್ಡ್ ಆಗ್ತಾಯಿದೆ ಆಯಿತಾ. ಎ ಸಿ ಕೋಚಲ್ಲಿ ಬುಕ್ ಮಾಡಿದ್ದೀನಿ 2 ಟಿಕೆಟು. ಯಾರಿಗೆ ಅಂತ ಕೇಳ್ತೀರಾ? ಇವತ್ತು ನಮ್ಮಮ್ಮ ಮತ್ತು ಅಪ್ಪ ಇಬ್ಬರು ಟ್ರಿಪ್ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ. ಸೊ ನಾನು ಹೋಗ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಮಾತ್ರ ಹೋಗ್ತಾ ಇದ್ದಾರೆ. ಸಿದ್ದಾಪುರದಿಂದ ತಾಳಗುಪ್ಪಕ್ಕೆ ಬಂದು ಇವ್ರನ್ನ ಟ್ರೈನ್ ಹತ್ತಿಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ನಾನು ಒಬ್ಬನೇ ಹೋಗೋದು. ನಾನು ಹೋಗ್ತಾ ಇಲ್ಲ, ಏನಕ್ಕೆಂತಂದರೆ ಕೆಲಸ ಇದೆ. ಕೆಲಸ ಬಿಟ್ಟು ರಜೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಅಪ್ಪ ಅಮ್ಮ ಇಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ. ಓಕೆನಾ. ನಮ್ಮ ಅಪ್ಪ ಏನಾದರೂ ತಿನ್ನೋದಕ್ಕೆ ಇಡ್ಲಿ ಏನಾದರೂ ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೀಟೆಲ್ಲ ರಿಸರ್ವೇಷನ್ ಆಗಿದೆ. ನಮ್ಮಮ್ಮ ಕೂತ್ಕೊಂಡಿದ್ದಾರೆ ನೋಡಿ. ಎಲ್ಲ ಬ್ಯಾಗ್ ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ತಂದೆಗೆ ವೇಟ್ ಮಾಡ್ತಾಯಿದ್ದೀವಿ. ನಾನು ಇನ್ನೂವರೆಗೂ ಟ್ರೈನಲ್ಲೆಲ್ಲ ವ್ಲಾಗೇ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ವ್ಲಾಗ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ. ಇದು ಫುಲ್ ಎ ಸಿ ಕೋಚ್ ಆಯಿತಾ. ಎಲ್ಲ ಕಡೆನೂ ಎ ಸಿ ಆನ್ ಆಗಿದೆ. ತುಂಬ ಚೆನ್ನಾಗಿದೆ, ನೀಟಾಗಿದೆ, ಪರವಾಗಿಲ್ಲ. ನಾನು ಇನ್ನೂವರೆಗೂ ಟ್ರೈನಲ್ಲಿ ವ್ಲಾಗೆಲ್ಲ ಮಾಡೇ ಇಲ್ಲ. ಬರೀ ಮೋಟೋ ವ್ಲಾಗು, ಲೈಫ್ ಸ್ಟೈಲ್ ವ್ಲಾಗು ಅಷ್ಟೇ ಮಾಡಿದ್ದು. ಟ್ರೈನಲ್ಲಿ ಇನ್ನೂವರೆಗೂ ವ್ಲಾಗ್ ಮಾಡಿಲ್ಲ. ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿದೆ. ಇದು ಅಲ್ಟ್ರಾ ವೈಡಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕತ್ಲೆ ಇದೆ, ಸ್ವಲ್ಪ ಕತ್ಲೆ ಇದೆ. ಗೋಪ್ರೋ ತರ್ಬೋದಾಗಿತ್ತು, ಬಟ್ ಗೋಪ್ರೋದಲ್ಲಿ ನೈಟ್ ಹೊತ್ತು ವಿಡಿಯೋ ಮಾಡೋದಕ್ಕಾಗಲ್ಲ. ಏನಕ್ಕಂತಂದರೆ ತುಂಬ ನಾಯ್ಸ್ ಬಂದ್ಬಿಡುತ್ತೆ ವಿಡಿಯೋದಲ್ಲಿ, ತುಂಬ ಕತ್ಲೆ ಆಗಿಬಿಡುತ್ತೆ. ಬಟ್ ನಮ್ಮ ಡಿ ಜೆದಲ್ಲಾದರೆ ಪರವಾಗಿಲ್ಲ, ನೈಟಲ್ಲಿ ಒಂದು ರೇಂಜಿಗೆ ಶೂಟ್ ಹಾಕ್ಕೊಬೋದು. ಹಾಗಾಗಿ ನನ್ನ ಹೊಸ ಕ್ಯಾಮ್ರಾನ ತೊಗೊಂಬಂದಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆನಾ. 51 53 ನಮ್ಮ ಸೀಟ್ ನಂಬರು. ಎ ಸಿ ಕೋಚು ಬುಕ್ ಮಾಡಿದ್ದೀನಿ. ಏನಕ್ಕಂದ್ರೆ ತುಂಬ ಸೆಕೆ ಅಲ್ವಾ, ಸೊ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎ ಸಿ ಕೋಚ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ ಹೆಂಗಿದೆ. ಎ ಸಿ ಕೋಚಲ್ಲಿ ಯಾವ ರೀತಿಯಾಗಿರುತ್ತೆ ನೋಡಿ. ಮೇಲ್ಗಡೆ ಎಲ್ಲ ಫ್ಯಾನ್ ಇದೆ ಸ್ನೇಹಿತರೆ. ಮಧ್ಯ ಎ ಸಿ ಬರುತ್ತೆ, ಕಾಣಿಸ್ತಾ ಇದೆಯಾ? ಎ ಸಿ ಬರುತ್ತೆ ನೋಡಿ. ಇಲ್ಲಿ 1 2 3 ಜನ, 6 ಜನ ಮಲ್ಕೋಬೋದು. ಆಮೇಲೆ ಇಲ್ಲಿ 2 6 7 8 ಜನ ಒಂದು ಸೈಡು. ಓಕೆನಾ. ಚೆನ್ನಾಗಿದೆ ಒಂಥರ ಸ್ನೇಹಿತರೆ. ಹೊರಗಡೆ ವೇಟ್ ಮಾಡೋಣ ಬನ್ನಿ. ನೋಡಿದ್ರಲ್ಲ ಹೆಂಗಿರುತ್ತೆ ಅಂತ. ಇಲ್ಲಿ ಟಾಯ್ಲೆಟ್ ರೂಮ್ ಎಲ್ಲ ವ್ಯವಸ್ಥೆ ಇರುವಂಥದ್ದು. ಇಲ್ಲೊಂದು ಚಿಕ್ಕ ಮಿರರ್ ಇದೆ. ಹ್ಯಾಂಡ್ ವಾಶ್ ಮಾಡೋದಾದರೆ, ಮುಖ ತೊಳ್ಕೊಳ್ಳೋದಾದರೆ ಎಲ್ಲ ವ್ಯವಸ್ಥೆನೂ ಇದೆ. ಹಬ್ಬ, ನಮ್ಮ ತಂದರೆ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆನಾ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಬ್ಬಂದಿ ವರ್ಗದವ್ರು ಯಾರು ಸಿಕ್ಬಿಟ್ರೆ ಕಷ್ಟ, ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರೆ ಕಷ್ಟ. ಅದಕ್ಕೆ ನೋಡಿ, ನೈಟ್ ಟೈಮಲ್ಲಿ ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಇದೆಲ್ಲ ಎ ಸಿ ಕೋಚು ಲಾಸ್ಟು. ಸೊ ಇಲ್ಲಿ ಜನ ಸ್ವಲ್ಪ ಕಡಿಮೆ. ಆ ಕಡೆ ಎಲ್ಲ ಜನರಲ್ ಬೋಗಿಗಳಿರುತ್ತಲ್ಲ, ಸ್ಲೀಪರು ವಿದೌಟ್ ಎ ಸಿ ಆ ಕಡೆ ಎಲ್ಲ. ಹಾಗಾಗಿ ಆ ಕಡೆ ಎಲ್ಲ ಫುಲ್ ರಶ್ ಇದೆ. ಇಲ್ಲಿ ಎ ಸಿ ಕೋಚಲ್ಲಿ ಸ್ವಲ್ಪ ಕಡಿಮೆನೇ ಜನ. ಸ್ನೇಹಿತರೆ, ನಾನು ಆಮೇಲೆ ಸಿಗ್ತೀನಿ. ಓಕೆನಾ. ನಮ್ಮ ತಂದೆಗೆ ವೇಟ್ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ಬಂದ ತಕ್ಷಣ ಅವ್ರು ಇಬ್ಬರನ್ನ ಸೇಫಾಗಿ ಕಳಿಸ್ಕೊಟ್ಬಿಡೋಣ ಬೆಂಗಳೂರಿಗೆ. ಓಕೆ, ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ನಮ್ಮ ತಂದೆ ಬಂದಾಯಿತು. ಇವಾಗ ನಾವು ಹೊರಡುವಂತಹ ಸಮಯ ಬಂದಿದೆ. ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ಹೋಗೋಣ. ಬಂದಿದ್ದಾರೆ, ಸಿಗ್ತೀನಿ ಆಮೇಲೆ. ಹಾಂ, ಓಕೆ ಸ್ನೇಹಿತರೆ, ಟ್ರೈನ್ ಹೊರಟಿದೆ ನೋಡಿ. ನಮ್ಮ ಅಪ್ಪ ಅಮ್ಮ ಒಳಗಡೆ ಇದ್ದಾರೆ. ಬಾಯ್ ಮಾ, ಬಾಯ್, ಕಟ್ ಮಾಡು, ಬಾಯ್. ಇದು ಎ ಸಿ ಕೋಚ್ ಆದ್ದರಿಂದ ನಾನು ಮಾತಾಡೋದು ಒಳಗಡೆ ಕೇಳಿಸಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕನೆಕ್ಟ್ ಇದ್ದೀವಿ ನಾವು, ನನ್ನ ಅಮ್ಮ ಫೋನಲ್ಲಿ
ಕನೆಕ್ಟ್ ಇದ್ದೀವಿ. ಸೊ ಹಾಗಾಗಿ ಫೋನಲ್ಲೇ ವಿಶ್ ಮಾಡಿದೆ. ಹೊಸ ಎಕ್ಸ್ಪೀರಿಯೆನ್ಸ್. ರೈಲ್ವೆ ಸ್ಟೇಷನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಟ್ರೈನ್ ಹೊರಟಿದ್ದೆ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ ನೋಡಿ. ಓಕೆ, ಮೈಕು ಹಾಕ್ಕೊಳ್ಳೋದು ಮರ್ತೋಯ್ತು. ಮೈಕ್ ಹಾಕ್ಕೊಂತೀನಿ, ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಟ್ರೈನ್ ಹೊರಟಿದೆ. ಇವಾಗ ನಾನು ಕಂಟ್ರೋಲ್ ರೂಮ್ನಲ್ಲಿ ಬೆಂಗಳೂರಿನಲ್ಲಿ ಎಷ್ಟನೇ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಕೇಳಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ನಾನು ಕಾಣಿಸ್ತಾ ಇದ್ದೀನ ಇಲ್ವಂತ ಗೊತ್ತಿಲ್ಲ. ಏನಕ್ಕಂತಂದರೆ ಈ ಕ್ಯಾಮ್ರಾಕ್ಕೆ ಡ್ಯುಯಲ್ ಸ್ಕ್ರೀನ್ ಇಲ್ಲ, ಸಿಂಗಲ್ ಸ್ಕ್ರೀನ್. ಸೊ ಆದ್ದರಿಂದ ಇಲ್ಲಿ ಲೈಟ್ ಇದೆ ಸ್ವಲ್ಪ. ನೋಡಿ ಹೇಗಿದೆ ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನ್. ಅಲ್ಟ್ರಾ ವೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಇಂಜಿನ್ ನಿಂತಿದೆ, ಹಿಂಗಿದೆ, ಚಿಕ್ಕದಾಗಿದೆ ಸ್ನೇಹಿತರೆ. ಬನ್ನಿ ಕೇಳ್ಕೊಂಬರೋಣ. ಸರ್, ಟ್ರೈನು ಬೆಂಗಳೂರಿನಲ್ಲಿ ಎಷ್ಟನೇ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ? ಬರ್ಬೋದಾ ಒಳಗೆ? ಸರ್ ನಮಸ್ಕಾರ. ಟ್ರೈನು ಬೆಂಗಳೂರಿನಲ್ಲಿ ಎಷ್ಟನೇ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ? 9. ಹೌದು ಹೌದು. ಕ್ಲಾಸ್ಮೇಟಾ? ಇಲ್ಲೇ ಕೆಲಸ ಮಾಡೋದು ಈಗ? ಕಡೆಗೆ ಬರಲೇ? ಹಾಂ, ಸಿದ್ದಾಪುರನೇ. ಬರ್ತಾ? ಹಾಂ ಸ್ನೇಹಿತರೆ, ಕಂಟ್ರೋಲ್ ರೂಮಲ್ಲಿ ಹೋಗಿದ್ದೆ. ಅಲ್ಲಿ ನಮ್ಮ ಸ್ನೇಹಿತರೆ ಸಿಕ್ಕಿದ್ರು. ನನ್ನ ಕ್ಲಾಸ್ಮೇಟು. ನನಗೆ ಗೊತ್ತೇ ಆಗಿಲ್ಲ ಸ್ನೇಹಿತರೆ. ಎಲ್ಲ ಏನಡೆ ನನ್ನ ಕ್ಲಾಸ್ಮೇಟ್ ಸ್ನೇಹಿತರೆ. ನನಗೆ ಗುರ್ತೇ ಸಿಕ್ಕಿಲ್ಲ. ಅಂದರೆ ಅವರು ಹೈಟಾಗಿ ಚೆನ್ನಾಗಿದ್ದರು, ಚೇಂಜ್ ಆಗಿದ್ದಾರೆ. ನಮಗೆ ಗುರ್ತು ಸಿಗಲ್ಲ. ನಾನು ಮಾತ್ರ ಮೊದಲು ಹೆಂಗಿದ್ದೀನೋ ಹಂಗೆ ಇದ್ದೀನಲ್ವ. ಸೊ ಹಂಗಾಗಿ ಎಲ್ಲ ಕಂಡುಹಿಡಿತಾರೆ. ಇಲ್ಲಿ ಲೈಟ್ ಇಲ್ಲ. ಸೊ ಅವ್ರು ನೋಡಿ, ನನ್ನ ಗೆಳೆಯ ನೋಡಿ ನನ್ನೇ ಮಾತಾಡ್ಸ್ದ. ನಿನ್ನ ಗುರು ಅಲ್ವಾ, ನನ್ನ ಕ್ಲಾಸ್ಮೇಟ್ ಕಣೋ ನೀನು ಅಂತ ಹೇಳ್ದೆ. ಈ ವಿಡಿಯೋದಲ್ಲಿ ಬಂದಿರುತ್ತಲ್ಲ. ಓಕೆ ಸರಿ ಸ್ನೇಹಿತರೆ, ಇವಾಗ ನಾವು ಮನೆ ಕಡೆ ಹೊರಡೋಣ. ಒಂದೇ ನಿಮಿಷ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಬಿಡ್ತೀನಿ. ಕಾಣಿಸ್ತಾ ಇದ್ದೀರಾ? ಇವಾಗ ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಫುಲ್ ಎಂಟಿ, ಖಾಲಿ ನೋಡಿ. ಕಾಣಿಸ್ತಾ ಇದೆಯಾ? ಎಲ್ಲ ಖಾಲಿ, ಯಾರೂ ಇಲ್ಲ. ಅಲ್ಪ ಸ್ವಲ್ಪ ಜನ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಗಳು ಊಟ ಗೀಟ ಮಾಡಿ ಆರಾಮಾಗಿ ವಾಕ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಸಿದ್ದಾಪುರ ಕಡೆ ಹೋಗೋಣ ಮನೆಗೆ. ಅಪ್ಪ ಅಮ್ಮನ ಕಳಿಸಿದ್ದಾಯಿತು. ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ಏನಕ್ಕಂತಂದರೆ ಇನ್ನೂವರೆಗೂ ನಾನು ರೈಲ್ವೆ ಸ್ಟೇಷನಲ್ಲೆಲ್ಲ ವ್ಲಾಗ್ ಮಾಡಿಲ್ಲ. ಅದು ನೈಟ್ ಟೈಮು ಎಲ್ಲೂ ವ್ಲಾಗ್ ಮಾಡಿಲ್ಲ. ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು. ಗುಡ್ ವೈಬ್ಸ್. ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ, ಇಲ್ಲೇ ಇದೆ. ನಾನು ಒಬ್ಬನೇ ಹೋಗ್ಬೇಕು ಇವಾಗ. ಬನ್ನಿ ಕಾರಲ್ಲಿ ಸಿಗ್ತೀನಿ, ಓಕೆನಾ? ಇಲ್ಲಿ ಏನೋ ಕೆಲಸಗಳು ನಡೀತಾ ಇದೆ, ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಹಂಗೆ ಹೋಗ್ಬೋದಾಗಿದೆ ಸ್ಟೇಷನಿಂದ. ಸ್ವಲ್ಪ ಈ ಕಡೆಯಿಂದ ಬರಬೇಕು. ನೋಡಿ ನಮ್ಮ ಕಾರಲ್ಲೇ ನಿಂತಿದೆ. ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ತುಂಬ ಕತ್ತಲೆ, ದೀಪಗಳು ಇಲ್ಲ. ನೋಡೋಣ ನನ್ನ ಹೊಸ ಕ್ಯಾಮ್ರಾದಲ್ಲಿ ನೈಟ್ ಟೈಮಲ್ಲಿ ಹೇಗೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಅಂತ. ನೋಡಿ ನಮ್ಮ ಲಕ್ಷ್ಮಿ ಇಲ್ಲೇ ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಕಾಣಿಸಲ್ಲ, ಕತ್ತಲೆ ಇದೆ. ಸರಿ ಸ್ನೇಹಿತರೆ, ನಾನು ಆಮೇಲೆ ಸಿಗ್ತೀನಿ ಕಾರಲ್ಲಿ, ಓಕೆನಾ? ಸ್ನೇಹಿತರೆ, ಕಾರಲ್ಲಿ ಹತ್ತಿದ್ದಾಯಿತು. ಬನ್ನಿ ಇವಾಗ ಹೊರಡೋಣ. ನಾನು ಚೆಕ್ ಮಾಡಿದೆ ಈ ಕ್ಯಾಮ್ರಾದಲ್ಲಿ ನೈಟಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಕಾರಲ್ಲಿ ತುಂಬ ಕತ್ಲೆ ಇದೆ. ನಂಗೆ ಗೊತ್ತಿರಲಿಲ್ಲ, ಲೈಟು ಇಲ್ಲ ಅಷ್ಟೊಂದು. ಇಲ್ಲಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನಾನು ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಹೊರಟಿದ್ದೀನಿ. ಲೈಟ್ ಹಾಕ್ಕೊಂಡಿದ್ದೀನಿ, ಇಲ್ಲಾಂತಾರೆ ನನ್ನ ಮುಖನೇ ಕಾಣಿಸಲ್ಲ ಸ್ನೇಹಿತರೆ. ಮೊಬೈಲ್ನಲ್ಲಿ ಆನ್ ಮಾಡ್ಕೊಂಡಿದ್ದೀನಿ, ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾನ. ಅಂದರೆ ಫೋನ್ ಬರ್ತಾಯಿದ್ದಿಲ್ಲ, ಅಂದರೆ ಫೂಟೇಜ್ ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ.
ಅಯ್ಯೋ, ತಾಳಗುಪ್ಪದಿಂದ ಇವಾಗ ಸಿದ್ದಾಪುರ ಕಡೆ ನಮ್ಮ ಪಯಣ. ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ಫಸ್ಟ್ ಟೈಮ್ ನಮ್ಮ ತಂದೆ ತಾಯಿ ಇಬ್ಬರು ಇಷ್ಟು ದಿನ ಬೆಂಗಳೂರಿಗೆ ಹೋಗ್ತಾ ಇರೋದು. ಅಪ್ಪ ಅಮ್ಮ ಯಾರೋ ಒಬ್ಬರು ಇದ್ದೇ ಇರ್ತಾಯಿದ್ರು ಮನೆಯಲ್ಲಿ. ಇದೇ ಫಸ್ಟ್ ಟೈಮ್ ಇಬ್ಬರು ಇಲ್ಲ ಇವತ್ತು. ನಾನೊಬ್ಬನೇ ಇಡೀ ಮನೆಯಲ್ಲಿ. ಹೇಳಿದ್ದೀನಿ ಅಮ್ಮನ ಹತ್ರ, ಪಾಪ ಅವರು ಮನೆಯಲ್ಲೇ ಇರ್ತಾರಲ್ವ, ಅದೇ ಕೆಲಸ, ಅದೇ ಅಡುಗೆ. ಪಾಪ ತುಂಬ ವರ್ಷಗಳಾಯಿತು ಎಲ್ಲೂ ಹೊರಗಡೆ ಹೋಗ್ದೇನೆ. ಅದಕ್ಕೆ ನಮ್ಮ ತಮ್ಮನ ಮನೆಗೆ ಹೋಗ್ಬಿಟ್ಟು ಬರಲಿ ಅಂಥೇಳಿ ಕಳಿಸಿದ್ದೀನಿ. ಒಂದು 15 ದಿನ ಉಳ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಅಪ್ಪ ಬೇಗ ಬರ್ಬೋದು, ಒಂದು 2-3 ದಿನದಲ್ಲಿ ವಾಪಸ್ ಬರ್ತಾರೆ. ಅಮ್ಮ ಒಂದು 15 ದಿನ ಲೇಟು. ಇನ್ನು ಮುಂದೆ ಎಲ್ಲ ನಳಪಾಕ ಎಲ್ಲ ನಮ್ಮದೇ ಮನೆಯಲ್ಲಿ. ಅಡುಗೆ ಜವಾಬ್ದಾರಿ ನಮ್ಮದೇ. ನಾವು ಗೊತ್ತಲ್ಲ, ಫುಲ್ ಚಿತ್ತಾಲ್ ಪತ್ತಾಲ್. ಸ್ವಲ್ಪ ಬೇಜಾರಾಗ್ತಾಯಿದೆ. ಯಾವತ್ತೂ ಮನೆ ಖಾಲಿ ಆಗಿರಲಿಲ್ಲ ನಮ್ಮದು. ನಾನೊಬ್ಬನೇ ಯಾವತ್ತೂ ಇರಲಿಲ್ಲ ಮನೇಲಿ. ಒಂದು ಅಪ್ಪ ಇರೋರು, ಇಲ್ಲ ಅಮ್ಮ ಇದ್ದೇ ಇರ್ತಾಯಿದ್ರು. ಅಮ್ಮ ಎಲ್ಲೂ ಹೋಗ್ತಾ ಇರಲಿಲ್ಲ. ಎಲ್ಲೋ ಹೋದರೂ ಬೆಳಗ್ಗೆ ಹೋದರೆ ಸಾಯಂಕಾಲ ಬಂದುಬಿಡ್ತಾರೆ. ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಎಲ್ಲೇ ಹೋಗಲಿ ಬೆಳಗ್ಗೆ, ಇಲ್ಲ ಲೋಕಲ್ ಎಲ್ಲರೂ ಹೋದರೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬಂದುಬಿಡ್ತೀವಿ. ಜಾಸ್ತಿ ಮನೆ ಬಿಟ್ಟು ಯಾರೂ ಇರಲಿಲ್ಲ ಇನ್ನುವರೆಗೂ. ನಾನಿಲ್ಲ ಅಂದರೆ ನಮ್ಮ ತಂದೆ ತಾಯಿ ಇರ್ತಾಯಿದ್ರಲ್ಲ. ನಾನು ಬಿಡಿ, ನಾನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ಮನೇಲಿ ಇನ್ನುವರೆಗೂ ಯಾರೂ ಇಲ್ದೇ ಇಲ್ಲ, ಯಾರೋ ಒಬ್ಬರು ಇದ್ದೇ ಇರ್ತಾಯಿದ್ರು. ನಮ್ಮ ತಮ್ಮ ಬೇರೆ ಕಾಲ್ ಮಾಡ್ತಾ ಇದ್ದಾನೆ. 1 ಸೆಕೆಂಡು. ಹಲೋ. ಹಾಂ, ಟ್ರೈನ್ ಸಿಕ್ತು. ನಾನು ಜಸ್ಟ್ ಇವಾಗ ತಾಳಗುಪ್ಪನಿಂದ ಹೊರಟಿದ್ದೆ. ಸೀಟು ಅಲ್ಲಿ ಬೋಗಿ ಫುಲ್ ಖಾಲಿದ್ದು. ಹಾಂ, ಈ ಕೆಳಗಡೆನ ಕುತ್ಕೊಂಡಿದ್ದೆ. ನಾ ಹೇಳಿದ್ದೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊ, ಕೇಳಿದ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾ, ಹಂಗಂತ ಇದು ಮಾಡ್ತಿಲ್ಲ. ಅಮ್ಮಂಗಾರು ಮಾಡು ಹೇಳಿದ್ದೆ. ಟ್ರೈನ್ ಮಾಸ್ಟರ್ ಹತ್ರ ಹೋಗಿ ಕೇಳ್ಕೊಂಬಂದು ಎಷ್ಟನೇ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊತ್ಕೊಳ್ಳಿ. 9 ಇಲ್ಲ 10ಕ್ಕೆ ಹೋಗ್ಬೋದು ಹೇಳಂದ. ಅದು ಹೇಳೋಕ್ಕಾಗೋದಿಲ್ಲ. ಆಲ್ಮೋಸ್ಟು 9 ಆಗಿರ್ಬೋದು ಹೇಳಂದ. ಅವನ ಕ್ಲಾಸ್ಮೇಟೇ. ಅವನೇ ಹೇಳ್ದ. ನಮಗದು ಗೊತ್ತಾಗೋದಿಲ್ಲ ಹೇಳಂದ. ಇದು ರೈಲ್ವೆ ಹಳಿ ಚೇಂಜ್ ಮಾಡ್ತಲ್ಲ, ಅದ್ರ ಮೇಲೆ ಡಿಪೆಂಡು. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆದರೆ ಅವು ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ತಾರೆ. ಹಾಂ, ನಾ ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತಿ. ಸರಿ ಬಣ್ಣ, ಬಾಯ್. ನಮ್ಮ ತಮ್ಮ ಕಾಲ್ ಮಾಡಿದ್ದೆ ಸ್ನೇಹಿತರೆ. ಯಾವ ಪ್ಲಾಟ್ಫಾರ್ಮಿಗೆ ಹೋಗುತ್ತೆ ಅಂತ ಗೊತ್ತಾದರೆ ನಮ್ಮ ತಮ್ಮ ಬೆಳಗ್ಗೆ ಬೇಗ ಬಂದು ಆ ಪ್ಲಾಟ್ಫಾರ್ಮ್ ಕ್ಯಾಚ್ ಮಾಡ್ತಾನೆ. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾನೆ. 9ನೇ ಪ್ಲಾಟ್ಫಾರ್ಮಿಗೆ ಬಂದರೆ ಅವನಿಗೆ ಹತ್ತಿರ ಆಗುತ್ತೆ ಅಲ್ಲಿ. ಅಂದರೆ ಕಾರು ಒಳಗಡೆ ಹೋಗುತ್ತಂತೆ ಅಂತ ಹೇಳ್ದೆ. ಅದಕ್ಕೆ ಕೇಳು ಅಂತ ಹೇಳಿದ್ದೆ. ಅದಕ್ಕೆ ಕೇಳಿದೆ ಹೇಳಿದೆ ಅಷ್ಟೆ. ಅಪ್ಪ ಹೊರಗಡೆ ಹೋದರೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅಮ್ಮ ಹೊರಗಡೆ ಹೋದರೆ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಏನಕ್ಕಂತಂದರೆ ಅವ್ರಿಗೆ ಶುಗರ್ ಇದೆಯಲ್ವಾ, ಸೊ ಹಾಗಾಗಿ ಸ್ವಲ್ಪ ಭಯ. ಅಂದರೆ ಅವ್ರು ತುಂಬ ಸಂಕೋಚ ಪಟ್ಕೊತಾರೆ. ಈಗ ನಮ್ಮ ತಮ್ಮನ ಮನೆಗೆ ಹೋದರೂ ಕೂಡ ತುಂಬ ಸಂಕೋಚ. ಈ ಶುಗರ್ ಪೇಷಂಟ್ ಅವರಿಗೆ ಏನು ಅಂತಂದರೆ ಮಧ್ಯೆ ಏನಾದರೂ ತಿಂತಾ ಇರಬೇಕು. ತುಂಬ ಹಸುವಾಗುತ್ತೆ ಅವರಿಗೆ. ಮಧ್ಯೆ ಏನಾದರೂ ತಿಂತಾ ಇರಬೇಕು. ಮನೇಲಿದ್ದರೆ ಅವಾಗ ಏನಾದರೂ ತಿಂತಾ ಇರ್ತಾರೆ, ಸೌತೆಕಾಯಿ ಅದು ಇದು ಅಂತ. ಬಟ್ ಹೊರಗಡೆ ಹೋದವಾಗ ಅಷ್ಟು ನಮ್ಮ ಮನೆ ಥರ ಆಗಲ್ವಲ್ಲ. ಮಗನ ಮನೆಯೇ ಆದರೂ ಕೂಡ ಸಂಕೋಚ ಮಾಡ್ಕೊತಾರೆ ಅವರು. ಪಾಪ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು. ನಮ್ಮ ತಂಗಿ ಆಗಿರ್ಬೋದು, ತಂಗಿ ಅಂದರೆ ನಮ್ಮ ತಮ್ಮನ ಹೆಂಡತಿ, ಓಕೆನಾ. ತುಂಬ ಚೆನ್ನಾಗಿ ನೋಡ್ಕೊತಾರಪ್ಪ. ಒಳ್ಳೆ ತಂಗಿ ಸಿಕ್ಕಿದ್ದಾಳೆ ನಮಗೆ. ಅದು ಇವರಿಗೆ ಮುಜುಗರ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಏನು ಅಂದರೆ ಹಸುವಾದ್ರೂ ಕೂಡ ಏನೂ ಹೇಳೋದಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಆಗಿಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ. ಅದೇ ಭಯ. ಮತ್ತು ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟನೇ. ಅದು ನಮ್ಮ ತಮ್ಮನ ಮನೆಗೆ 2 ಫ್ಲೋರ್ ಹತ್ತು ಹೋಗಬೇಕು ಮೆಟ್ಲು. ಅವ್ರಿಗೆ ಹೊರಗಡೆ ಎಲ್ಲೂ ಓಡಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಮನೇಲಿ ಇದ್ದವಾಗ ಡೈಲಿ ಬೆಳಗ್ಗೆ ವಾಕಿಂಗು ಅಂತ ಹೋಗ್ತೀವಿ. ನಾನು ಅಮ್ಮ ಇಬ್ಬರು ಡೈಲಿ ಬೆಳಗ್ಗೆ ವಾಕಿಂಗಿಗೆ ಹೋಗ್ತೀವಿ. ಸ್ವಲ್ಪ ಟೈಮ್ ಪಾಸ್ ಆಗೋದು.
ಬೆಳಗ್ಗೆ ಚೆನ್ನಾಗಿ ವಾಕಿಂಗ್ ಹೋಗಬೇಕಾದ್ರೆ ಮಾತಾಡ್ಕೊತ ಹೋಗ್ತಾ ಇದ್ವಿ. ಇವಾಗ ನಾನು ಮಿಸ್ ಮಾಡ್ಕೊತಾರೆ ಅವರು ತುಂಬ. ಅವರಿಗೆ ಅಲ್ಲಿ ಪಾರ್ಕೆಲ್ಲ ತುಂಬ ಒಳ್ಳೊಳ್ಳೆ ಪಾರ್ಕ್ಗಳಿದೆ. ನೀವು ನೋಡಿರ್ಬೋದು, ನಾನು ಬೆಂಗಳೂರಿನಲ್ಲಿ ರೀಸೆಂಟಾಗಿ ಹೋದವಾಗ ಕುಟುಂಬ ಪಾರ್ಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಅದು ನಮ್ಮ ಬ್ರದರ್ ಮನೆ ಹತ್ರನೇ ಇರೋದು ಪಾರ್ಕ್. ಚೆನ್ನಾಗಿದೆ, ಬಟ್ ಮೆಟ್ಲು ಇಳ್ಕೊಂಡು ಹೋಗ್ಬೇಕಲ್ಲ, ಅದೇ ದೊಡ್ಡ ರಿಸ್ಕು. ಅದೇ ಭಯ. ಅವರು ಸಂಕೋಚ ಮಾಡ್ಕೊತಾರೆ, ಹಸುವಾದರೆ ಹೇಳಲ್ಲ. ಏನಾದರೂ ಸಮಸ್ಯೆ ಆಗಿಬಿಟ್ರೆ, ಶುಗರ್ ಜಾಸ್ತಿ ಆಗಿ ಕಡಿಮೆ ಆಗಿ ಏನಾದರೂ ತೊಂದರೆ ಆಗಿಬಿಟ್ರೆ ಅಂತ ಭಯ ಅಷ್ಟೇ. ಮೊನ್ನೆ ಅಷ್ಟೇ ಪಾಪ ಮನೇಲಿ ನಾನು ಇರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆ. ಮನೇಲಿ ಬಿದ್ದುಕೊಂಡು ಪಾಪ ಪೆಟ್ಟು ಮಾಡಿಕೊಂಡು, ಅಯ್ಯೋ ದೇವ್ರೆ. ಪಾಪ ವಯಸ್ಸಾಗಿದೆ ಸ್ನೇಹಿತರೆ, ತುಂಬ ಕೇರ್ಫುಲ್ಲಾಗಿರಬೇಕು. ತುಂಬ ಪೆಟ್ಟು ಮಾಡ್ಕೊಂಡಿದ್ದಾರೆ ಬಿದ್ದುಕೊಂಡು. ನಾನಿದ್ದೆ ಬಚಾವು, ನಮ್ಮ ತಂದೆರು ಇರಲಿಲ್ಲ, ನಾನು ಒಬ್ಬನೇ ಇದ್ದೆ. ಹಂಗೆ ಟಕ್ಕಂತ ಅದೇ ಟೈಮಿಗೆ ನಾನು ಫೋನ್ ಮಾಡಿದ್ದೆ, ಹೋದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿದೆ. ಏನು 1 ವಾರ ಆಯಿತು ಅಷ್ಟೇ. ಇವಾಗ ಬೇಗ ಕ್ಯೂರ್ ಆಗಿದ್ದಾರೆ. ಅಂದರೆ ಏನು ಗೊತ್ತಾ, ಯಾರು ಏನೇ ಪೆಟ್ಟು ಮಾಡ್ಕೊಳ್ಳಿ ಅಥವಾ ಹುಷಾರಿಲ್ಲದೆ ಇರಲಿ, ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಅಯ್ಯೋ ಪೆಟ್ಟಾಗೋಯ್ತು, ಅಯ್ಯೋ ನಿಂಗೆ ಹಿಂಗಾಗೋಯ್ತು, ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು ಅಂಥೇಳಿ ನಾವು ಹೇಳ್ತಾ ಇದ್ದರೆ ಅವರು ನರ್ವಸ್ ಆಗಿಬಿಡ್ತಾರೆ. ಬಿಡಮ್ಮ ಇದೇನೋ 1-2 ದಿನದಲ್ಲಿ ಕಡಿಮೆ ಆಗಿಬಿಡುತ್ತೆ, ಏನಾಗಿಲ್ಲ ಅಂತಲೇ ಇದ್ದೆ. ಬೇಗ ಕ್ಯೂರ್ ಆದರು. ಅವರಿಗೆ ಆಗಿರೋ ಗಾಯಕ್ಕೆ ಬೇಗ ಕ್ಯೂರ್ ಆದರು. ತುಂಬ ಒಂದು 15 ದಿನ ತಗೊಳತ್ತ ಅಂತ ಅಂದ್ಕೊಂಡಿದ್ದೆ, ಬೇಗ ಕ್ಯೂರ್ ಆದರು. ಬಿದ್ದು ಮೂಗು ಜಜ್ಜಿಕೊಂಡು ಸಿಕ್ಕಾಬಿಟ್ಟೆ. ಅದು ಈ ಯೂಟ್ಯೂಬಲ್ಲಿ ಹೇಳಬಾರ್ದು ಕೆಲವೊಂದು ವಿಚಾರಗಳನ್ನು, ಹಾಗಾಗಿ ಹೇಳ್ತಾ ಇಲ್ಲ ಅಷ್ಟೆ. ಓಕೆ ಬನ್ನಿ ಲೆಟ್ಸ್ಕೋ. ಈ ಅಪ್ಪ ಅಮ್ಮಂಗೆ ವಯಸ್ಸಾದರೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಸ್ನೇಹಿತರೆ. ಹೊರಗಡೆ ಹೋಗ್ತಾರಂತಂದರೆ ಇದೇ ಭಯ. ಸ್ವಲ್ಪ ರಾತ್ರಿ ನಿದ್ರೆ ಬರೋಲ್ಲ. ಸ್ವಲ್ಪ ಇವತ್ತು ನಿದ್ರೆ ಬರೋಲ್ಲ ನನಗೆ, ಇನ್ನೊಂದು 2 ದಿನ ಬೇಕು ಅಡ್ಜಸ್ಟ್ ಆಗೋಕ್ಕೆ. ತುಂಬ ಹಚ್ಕೊಂಡಿದ್ದೀನಿ ನಾನು, ಹಾಗಾಗಿ ನೀವು ನೋಡಿರ್ಬೋದು. ಫಸ್ಟ್ ಟೈಮು ನಾನು ಬೆಂಗಳೂರಿಗೆ ಹೋದವಾಗ, ಅಂದರೆ ಬೈಕ್ ಮೇಲೆ ಮೋಟೋ ವ್ಲಾಗ್ ಮಾಡೋದಕ್ಕೆ ಅಂತ ಫಸ್ಟ್ ಟೈಮ್ ನಾನು ಸಿದ್ದಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆಗೇ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು, ಕಣ್ಣಲ್ಲಿ ನೀರೆಲ್ಲ ಬಂದೋಗಿತ್ತು. ಸಮಾಧಾನ ಮಾಡ್ಕೊಳಕ್ಕೆ ಒಂದು ಅವರ್ ತೊಗೊಂಡಿದ್ದೀನಿ. ನೀವು ವ್ಲಾಗಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನನ್ನ ವಯಸ್ಸು. ಇವಾಗ ನೋಡಿ, ಇಡೀ ಕಾರಲ್ಲಿ ನಾನು ಒಬ್ಬನೇ ಆರಾಮಾಗಿ ಹೋಗ್ತಾ ಇದ್ದೀನಿ. ಊಟಕ್ಕೆ ಏನು ಮಾಡ್ಕೊಳ್ಳೋದು ಅಂತ ವಿಚಾರ ಮಾಡ್ತಾಯಿದ್ದೀನಿ. ದೋಸೆ ಹಟ್ಟೆ ಇದೆ, ದೋಸೆ ಮಾಡ್ಕೋಬೇಕು. ಸರಿ ಸ್ನೇಹಿತರೆ, ನಾನು ಆಮೇಲೆ ಸಿಗ್ತೀನಿ. ಇಲ್ಲಾಂತಂದರೆ ವ್ಲಾಗ್ ಸಿಕ್ಕಾಪಟ್ಟೆ ಲಾಂಗ್ ಆಗಿಬಿಡುತ್ತೆ. ಓಕೆನಾ? ನಿಮಗೂ ನೋಡೋದಕ್ಕೆ ಬೇಜಾರಲ್ವಾ? ಹಾಗಾಗಿ ನೀವು ಲಾಂಗ್ ವಿಡಿಯೋ ನೋಡ್ತೀರಾ ಅಂತಂದರೆ ನಮಗೇನು, ಕಂಟೆಂಟ್ ಮಾಡೋರಿಗೆ ಕೇಳಬೇಕಾ? ಮನೆ ತನಕನೂ ಆರಾಮಾಗಿ ಮಾತಾಡ್ಕೊತ ಹೋಗ್ಬೋದು. 1-2-3 ತಾಸು ಆಗ್ಬಿಡುತ್ತೆ. ಸಿಗ್ತೀನಿ ಆಮೇಲೆ. ಓಕೆ ಸ್ನೇಹಿತರೆ, ನಾನು ಸಿದ್ದಾಪುರಕ್ಕೆ ಬಂದು ಮುಟ್ಟಿದ್ದೀನಿ. ಸಿದ್ದಾಪುರದಲ್ಲೇ ಇದ್ದೀನಿ ಇವಾಗ. ಜಸ್ಟ್ ಬಂದು ರೀಚ್ ಆದೆ. ಗೋಬಿ ಕಾಣಿಸಲ್ಲ, ಗೋಬಿ ಮಂಚೂರಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಗೋಬಿ ಮಂಚೂರಿ ಸಿಕ್ಕರೆ ತಗೊಂಡು ಹೋಗೋಣ ಸ್ನೇಹಿತರೆ. ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ದುಃಖದಿಂದ ತಿನ್ನೋದು. ಅಂತೂ ಓಪನ್ ಇದೆ. ಸ್ನೇಹಿತರೆ, ಇವಾಗ ಗೋಬಿ ಮಂಚೂರಿ ತಗೊಂಡು ಬರ್ತೀನಿ. ಓಕೆ, ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ. ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಬೇಜಾರಲ್ಲಿ ಗೋಬಿ ತಿನ್ನೋಣ ಅಂತ ಹೋದೆ. ಗೋಬಿ ಸಿಕ್ಕಿಲ್ಲ ಸ್ನೇಹಿತರೆ. ಏನು ಮಾಡೋಣ, ಕಟ್ಟು ಮಿರ್ಚಿ ತೊಗೊಂಬಂದೆ. ಬನ್ನಿ ಮನೆಗೆ ಹೋಗೋಣ. ನೀವೆಲ್ಲಾದರೂ ಕೇಳಿದ್ದೀರಾ ಬೇಜಾರಲ್ಲಿ ಗೋಬಿ ಮಂಚೂರಿ ತಿನ್ನೋದನ್ನು?
ಸುಮ್ಮನೆ ತಮಾಷೆಗೆ ಹೇಳಿದ್ದೆ ಸ್ನೇಹಿತರೆ. ಇಲ್ಲೊಂದು ಯೂಟರ್ನ್ ತಗೊಂಡು ಜೈ ಅನ್ಬಿಡೋಣ, ಏನಂತೀರ? ಕಮ್ ಆನ್ ಲೆಟ್ಸ್ ಗೋ. ಎಲ್ಲಿ ಸಿಗೋದು ಗಂಗೋತ್ರಿಯಲ್ಲಿ, ಬಟ್ ನಮ್ಮ ಭಟ್ರು ಮಾಡೋಷ್ಟು ಟೇಸ್ಟು ಬರೋಲ್ಲ. ಓಕೆ, ಗೋಬಿ ತಿನ್ನೋದಾದ್ರೆ ಅಲ್ಲೇ ತಿನ್ನೋದು. ಇನ್ನೊಬ್ಬರು ನಮ್ಮ ಕ್ಲಾಸ್ಮೇಟ್ ಅವ್ರದ್ದು ಒಂದು ಅಂಗಡಿ ಇದೆ, ಹಾಯ್ ತೆಗಿ ತೆಗಿ ಕಡೆಗೆ. ಏನಿಲ್ಲ, ಆರಾಮ? ಎಂತ ರಜೆ ಹಾಕೊಂಬಂದಿ? ಹೌದಾ? ಹಾಂ, ಶೂಟಿಂಗ್ ನಡೀತಾ ಇದೆ. ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ, ಅಕ್ಷಯ್ ಅಂತ ಹೇಳಿ. ಬಟ್ಟೆ ಗೋಬಿ ತಗೊಳ್ಳೋಣ ಅಂತ ಹೋದೆ, ಇಲ್ಲ ಹಂಗೆ ಕಟ್ಟು ಮುಚ್ಚಿ ತಗೊಂಡು ಪ್ಲಾನ್ ಮಾಡು. ನೀನೆ ಮಾಡು. ಎಷ್ಟು ದಿನ ಇರ್ತೆ? ಹಾಂ, ನಾ ಸಾಗರ ಹೋಗಿದ್ದೆ, ನಮ್ಮ ಅಪ್ಪ ಅಮ್ಮನ ಬೆಂಗಳೂರಿಗೆ ಬಿಡಕ್ಕೆ ಹೋಗಿದ್ದೆ. ಹಾಂ, ಅಜಿತ್ ಭಟ್ರು ಗೊತ್ತಿಲ್ಲ. ಇಲ್ಲ, ಅಪ್ಪ ಅಮ್ಮನ ಬಿಡಕ್ಕೆ ಹೋಗಿದ್ದೆ ನಾನು ತಾಳಗುಪ್ಪಕ್ಕೆ. ಹಾಂ ಹಾಂ, ಹ್ಞೂ, ಒಬ್ಬನೇ. ಮಾಡಿಲ್ಲ ಇನ್ನು ಕೆಲಸ ಐತಾ? ಹ್ಞೂ, ಮಾಡ್ಬೇಕಂತಿದೆ, ನೋಡೋಣ. ಅಡಿಲ್ಲ, ಸಿಗೋಣ ಹಂಗಲ್ಲ? ಹಾಂ, ಅಡಿಲ್ಲ. ಓಕೆ ಸ್ನೇಹಿತರೆ, ನಮ್ಮ ಸ್ನೇಹಿತರು ಸಿಕ್ಕಿದ್ರು, ನಮ್ಮ ಊರವ್ರೆ, ಅಕ್ಷಯ್ ಅಂತ ಹೇಳ್ಬಿಟ್ಟು. ಬನ್ನಿ ಹೊಡೋಣ. ಸೀಟ್ ಬೆಲ್ಟ್ ಇದೆ, ನಾವು ಗಾಡಿನೇ ಓಡಿಸಲ್ಲ ಸ್ನೇಹಿತರೆ. ಬನ್ನಿ ಲೆಟ್ಸ್ ಗೋ. ಇಲ್ಲಿ ಗಂಗೋತ್ರಿ ಹೋಟೆಲ್ ಅಂತ ಇದೆ, ಅಲ್ಲೂ ಗೋಬಿ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಅಷ್ಟು ಟೇಸ್ಟು ಸಿಗಲ್ಲ. ನಾನು ಇಲ್ಲೊಬ್ಬರು ನಮ್ಮ ಕ್ಯಾಸ್ಟೇ ಒಬ್ಬರು ಇದ್ದಾರೆ ಭಟ್ರು, ಅವ್ರು ಮಸ್ತ್ ಮಾಡ್ತಾರೆ. ಅವ್ರು ಬಿಟ್ಟರೆ ಇಲ್ಲೊಂದು ಆಂಟಿ ಅಂಗಡಿ ಇದೆ, ನಮ್ಮ ಕ್ಲಾಸ್ಮೇಟ್ ಅವರ ಅಮ್ಮ ಸಖತ್ತ ಮಾಡ್ತಾರೆ. ಇಲ್ಲಿ ಪರಿಚಯದವರು ಒಬ್ಬರು ಬರ್ತಾ ಇದ್ದಾರೆ. ಬಂದೆ ಆಯ್ತಾ? ನಾನು ತಾಳಗುಪ್ಪ ಹೋಗಿದ್ದೆ, ಅಪ್ಪ ಅಮ್ಮನ ಬೆಂಗಳೂರಿಗೆ. ರೈಲಿಗೆ ಆಗ್ದಂತದ್ರು ಅಡಿಕೆ ಹೊಡಿತೀವಂತೆ. ಹಾಕ್ರಿ, ತೊಂದ್ರೆ ಇಲ್ಲ, ಹಾಕ್ರಿ ಬಾಟ್ಲಿ. ಒಂಚೂರು ದೀಪಂಕ ಹಿಡಿಯಕ್ಕೆ ಹೇಳ್ರಿ, ನಿಮ್ಮ ಒಬ್ಬರಿಗೆ ರಗಳಾಗಿದೆ. ಇಲ್ಲ ಸಾಕಷ್ಟು ಬನ್ನಿ, ಆರಾಮ. ಹಾಂ, ಸ್ನೇಹಿತರೆ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀನಲ್ಲ, ದೇವಸ್ಥಾನ ಪಕ್ಕದ ಮನೆಯವರು ಪಾಪ ಸೈಕಲಲ್ಲಿ ಹಿಂಡಿ ತೊಗೊಂಬರ್ತಾಯಿದ್ರು. ತುಂಬ ಭಾರವಾದಂತಹ ಚೀಲನ ಹೊತ್ಕೊಂಡ್ಬರ್ತಾಯಿದ್ರು, ಹಿಂಡಿ ಚೀಲ. ಸುಮಾರು ಒಂದು 20-30 kg ಇರ್ಬೋದು. ಹಾಗೆ ಮನೆಗೆ ಹೋಗ್ತಾ ಇದ್ನಲ್ಲ, ಹಾಗೆ ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಷ್ಟೇ. ಪಾಪ ಸುಮ್ಮನೆ ಸೈಕಲ್ ಹೊಡೆಯೋಕ್ಕೂ ಆಗಲ್ಲ, ಏನಿಲ್ಲ, ತಳ್ಕೊಂಡು ಬರಬೇಕು. ಸುಮಾರು 1-1.5 ಕಿಲೋಮೀಟ್ರ್ ಆಗುತ್ತೆ ಅವ್ರ ಮನೆಗೆ. ನಾನು ಹಂಗೆ ಹೋಗ್ತಾ ಇದ್ನಲ್ಲ, ಕೊಟ್ಬಿಟ್ಟು ಹೋಗೋಣ ಅಂತ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಲ್ವಾ ಸ್ನೇಹಿತರೆ? ಹೆಲ್ಪ್ ಮಾಡಲೇಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದು. ಏನೋ ಅವರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ನಮ್ಮ ತಂದೆಯವ್ರು ನೋಡಿದ್ರೆ ಮಾತ್ರ ಬಾಯಿ ಬಂದಂಗೆ ಬೈತಾರೆ. ಏನು ಮಾಡೋದು? ಬೈಯೋದೇನಕ್ಕೆ ಅಂದರೆ ಸುಮ್ಮನೆ ಪೆಟ್ರೋಲ್ ಖರ್ಚಾಗುತ್ತೆ, ಹಂಗೆ ಹಿಂಗೆ ಅಂತ ಅವ್ರು ಸ್ವಲ್ಪ ಲೆಕ್ಕಾಚಾರ. ನಮ್ಮದು ಲೆಕ್ಕಾಚಾರ ಇಲ್ಲ ಸ್ನೇಹಿತರೆ, ಇರೋ ದಿವಸ ಚೆನ್ನಾಗಿರಬೇಕು ಅಂತ ಅಷ್ಟೇ ಅಲ್ವಾ? ನಾವು ಚೆನ್ನಾಗಿರಬೇಕು, ನಮ್ಮ ಜೊತೆಯಲ್ಲಿ ಇರೋರು ಕೂಡ ಚೆನ್ನಾಗಿರ್ಬೇಕು.
ಕೊಟ್ಟಿದ್ದೀನಿ. ನಮ್ಮ ದೇವಸ್ಥಾನ ಪಕ್ಕದ ಮನೆನೇ ಆಗುತ್ತೆ. ಕೊಟ್ಬಿಟ್ಟು ಹಂಗೆ ಡೈರೆಕ್ಟ್ ಮನೆಗೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡೋಣ. ಕಟ್ಟು ಮಿರ್ಚಿ ತಂದಿದ್ದೀನಿ ಸ್ನೇಹಿತರೆ. ಮೈಕ್ ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ. ಕಟ್ ಮಿರ್ಚಿ ಹೇಗೆ ಮಾಡ್ತಾರೆ ಅಂತಂದರೆ, ಕ್ಯಾಪ್ಸಿಕಮನ್ನು ಮಧ್ಯೆ ಕಟ್ ಮಾಡಿ 2 ಪೀಸ್ ಮಾಡಿ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆ ಬಂಡೇಲಿ ಬಿಡ್ತಾರೆ. ಅದಾದ ನಂತರ ಕ್ಲೀನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಮಸಾಲ ಐಟಮ್ ಎಲ್ಲ ಹಾಕಿಬಿಟ್ಟು ಅದನ್ನು ಕೊಡ್ತಾರೆ. ಇದಕ್ಕೆ ಕಟ್ ಮಿರ್ಚಿ ಅಂತ ಹೇಳ್ತಾರೆ. ತಿನ್ನೋದಕ್ಕೆ ತುಂಬ ರುಚಿ. ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ಮಲಗಿದ್ದಾರೆ ಇಲ್ಲ ಗೊತ್ತಿಲ್ಲ. ಚೀಲ ಇಳಿಸ್ಬಿಟ್ಟು ಹೋಗೋಣ, ಇಲ್ಲೇ ಆಗುತ್ತೆ ಮನೆ. ನಾನು ಚೀಲ ಇಳಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಅವ್ರ ಮನೆಗೆ ಹೋಗಿ ಹಿಂಡಿ ಚೀಲ ಇಟ್ಬಿಟ್ಟು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಕಟ್ ಮಿರ್ಚಿ ತಂದಿದ್ದೆ, ನಮ್ಮ ಸ್ನೇಹಿತರು ಒಬ್ಬರು ಸಿಕ್ಕಿದ್ರು. ಅವರಿಗೆ ಸ್ವಲ್ಪ ಅರ್ಧ ಕೊಟ್ಬಿಟ್ಟು ತಿನ್ಕೊಂಡು ಬಂದೆ. ಅಲ್ಲೇ ತಿನ್ಕೊಂಬಂದೆ. ನಾನು ಒಬ್ಬನೇ ತಿನ್ನೋದಕ್ಕಿಂತ ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಸ್ನೇಹಿತರೆ. ನಾನಿದ್ದೀನಿ ಇವಾಗ ಬಾಲಿಕ ಪಾಟ್ರ. ನಮ್ಮ ರೋಡ್ ಬಂತು ಸ್ನೇಹಿತರೆ. ನಾನು ಹೊಸ ಕ್ಯಾಮ್ರಾ ನೈಟಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಗೋಪುರಕ್ಕಿಂತ ಪರವಾಗಿಲ್ಲ, ಆದರೆ ನೈಟ್ ಟೈಮಲ್ಲಿ ಕಾರ್ ಒಳಗಡೆ ನೈಟ್ ಟೈಮಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಅದಕ್ಕೊಂದು ಎಕ್ಸ್ಟ್ರಾ ಲೈಟ್ ಬೇಕಾಗುತ್ತೆ. ಇವಾಗ ಸಮಯ ಬಂದು 10:11 ಆಯಿತು. ನಾನು 7:30 ಹೊರಟಿದ್ದೆ ಮನೆಯಿಂದ ತಾಳಗುಪ್ಪಕ್ಕೆ. ತಾಳಗುಪ್ಪದಿಂದ ಸುಮಾರು 9 ಗಂಟೆಗೆ ಹೊರಟಿರ್ಬೋದು. ನಾನು ನಿಧಾನ ಬಂದೆ, ಆರಾಮಾಗಿ ಗಾಡಿ ಓಡಿಸ್ಕೊಂಡು. ಮನೆ ಹತ್ರ ಬಂತು ಸ್ನೇಹಿತರೆ. ಪುಣ್ಯ ಮನೆ ಚಾವಿ ಒಂದಿದೆ ಬಚಾವು. ನಮ್ಮ ಅಮ್ಮನ ಕೈಯಲ್ಲಿ ಇಟ್ಬಿಟ್ಟಿದ್ರೆ ಸೀದಾ ಬೆಂಗಳೂರಿಗೆ ಹೋಗೋದು ಚಾವಿ. ನಾನಿಲ್ಲಿ ಬೊಂಬಡ ಹೊಡ್ಕೋಬೇಕಾಗಿತ್ತು. ಸ್ನೇಹಿತರೆ, ಮನೆ ಬಂತು. ಕಾರು ಪಾರ್ಕ್ ಮಾಡಿದ್ದಾಯಿತು. ಇವಾಗ ನಮ್ಮ ಐಟಮನ್ನು ಇಟ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಮನೆಗೆ ಬಂದಿದ್ದಾಯಿತು. ಕಾರ್ ಪಾರ್ಕ್ ಮಾಡಿದ್ದೀನಿ ನೋಡಿ. ನಮ್ಮ ರಾಕಿ ನಮ್ಮ ಮನೆ ಪಕ್ಕದ ಮನೆದು ಡಾಗಿ. ರಾಕಿ ಏನಾ ರಾಕಿ? ಬನ್ನಿ ಸ್ನೇಹಿತರೆ, ಮನೆಗೆ ಎಂಟ್ರಿ ಆಗೋಣ. ರಾಕಿ ಏನಾ ಮನೆ ಮನೇಲಿ ಯಾರೂ ಇಲ್ಲ ಸ್ನೇಹಿತರೆ, ನಾನೊಬ್ಬನೇ ಇರೋದು. ಮನೆಗೆ ಬಂದು ರೀಚ್ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕತ್ತಲೆ ಎಲ್ಲ ಕಾಣಿಸಲ್ಲ. ಎಲ್ಲ ಗೇಟು ಕ್ಲೋಸ್ ಮಾಡಿಬಿಡೋಣ. ನಾನು ಮನೆ ಒಳಗಡೆ ಸೇರ್ಕೊಂಡ್ರೆ ಇನ್ನು ಹೊರಗಡೆ ಬರೋದು ನಾಳೆ ಬೆಳಗ್ಗೆನೆ. ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೋಬೇಕು. ಎಸ್, ಇರಿ 1 ಸೆಕೆಂಡ್ ಲೈಟ್ ಹಾಕ್ತೀನಿ. ಓಕೆ, ಕಾಣಿಸ್ತಾ ಇದ್ದೇನಾ ಸ್ನೇಹಿತರೆ? ಅಂತೂ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಕತ್ಲೆ ಇತ್ತು. ಹೇಗೆ ಬಂದಿದೆ ವಿಡಿಯೋ ಅಂತ ಗೊತ್ತಿಲ್ಲ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗೋದು. ಇವಾಗ ಗೇಟಿಗೆ ಲಾಕ್ ಹಾಕಿಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬಂದು ತಲುಪಿದ್ದೀನಿ ಅಂಥೇಳಿ, ಹಾಗೆ ಇವಾಗ ಊಟಕ್ಕೆ ಏನಾದರೂ ಪ್ರಿಪರೇಷನ್ ಮಾಡ್ಕೋಬೇಕು. ಓಕೆನಾ?
ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅಕ್ಕಪಕ್ಕ ಇದ್ದವ್ರಿಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ದಯವಿಟ್ಟು ಹೆಲ್ಪ್ ಮಾಡಿ, ಓಕೆನಾ? ಹೆಲ್ಪ್ ಮಾಡೋದ್ರಿಂದ ಒಳ್ಳೆ ಅಭ್ಯಾಸ ಅದು, ಓಕೆನಾ? ಹೆಲ್ಪ್ ಮಾಡೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ ಸ್ನೇಹಿತರೆ. ನನಗಂತೂ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಹೊಟ್ಟೆ ತಾಳ ಆಗ್ತಾಯಿದೆ ಸ್ನೇಹಿತರೆ, ಏನಾದ್ರು ಮಾಡ್ಕೋಬೇಕು. ಸಿಗ್ತೀನಿ, ಬಾಯ್.